ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ. ಇದರನ್ನು ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಾನು ಈ ಪ್ರೆಸ್ ಮೀಟಲ್ಲಿ ಏನು ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ನನ್ನ ಹೆಂಡತಿ, ನನ್ನ ಮಗಳು ನನಗೆ ಪ್ರಾಣ. ನನ್ನ ಹೆಂಡತಿಗೆ ಇದು ನವೀದ್ ಅಂತ ಅವನು ನನ್ನ ಫ್ರೆಂಡ್, ಅವನು ನಮ್ಮ ಹತ್ರ ಜೇಡಿಗೆ ಪ್ರಾಪರ್ಟಿ ತಗೊಂಡಿದ್ದ. ಒಂದು 250 ಕೋಟಿ 300 ಕೋಟಿ ಅಂತ ಅಷ್ಟು ಪ್ರಾಪರ್ಟಿ, 300 ಕೋಟಿ ಪ್ರಾಪರ್ಟಿ ಅವನು ಕೊಟ್ಟಿದ್ದೀವಿ. ಅದರಲ್ಲಿ 6 ಕೋಟಿ 1 ಕೋಟಿ 24 ಲಕ್ಷ ಅವನು ನನಗೆ ಅಡ್ವಾನ್ಸ್ ಕೊಟ್ಟು ಅವನು 300 ಕೋಟಿಗೆ ಮೋಸ ಮಾಡಿರ್ತಾನೆ. ನಂದು ಅದು ಫಸ್ಟ್ ಬರ್ತಾ ಇದ್ದೀನಿ. ಆಮೇಲೆ ನಂದು ಇವರು ನನ್ನ ಸೆಕೆಂಡ್ ಮಿಸ್ಸಸ್ಸು. ಇವರು ನನ್ನ ಆಫೀಸಲ್ಲಿ ಕೆಲಸಕ್ಕೆ ಬಂದಿದ್ರು, ಕೆಲಸ ಮಾಡ್ತಾಯಿದ್ರು. ಅಲ್ಲಿ ನನಗೆ ಇಷ್ಟಪಟ್ಟು ಅವ್ರಿಗೆ ನನ್ನ ಫಸ್ಟ್ ಹೆಂಡತಿಗೆ ಗೊತ್ತಿಲ್ಲದಂಗೆ ನಾನು ಮದುವೆ ಮಾಡಿದ್ದೆ. 2 ವರ್ಷ ಸಪ್ರೇಟಾಗಿ ಇಟ್ಟಿದ್ದೆ. ಅದು ಈ ನವೀದ್ ಅಂತ ಅವನು ನನ್ನ ಹೆಂಡತಿಗೆ ಬಂದು ನನಗೂ ಅವನಿಗೂ ಸ್ವಲ್ಪ ಬಿಸ್ನೆಸ್ಸಲ್ಲಿ ಕ್ಲಾಶಸ್ ಆಗಿ ಈ ಮೋಸ ಮಾಡ್ದ ಅಂತ ಅವನಿಗೂ ನನಗೂ ಕ್ಲಾಶಸ್ ಆಯಿತು. ಆದ್ದರಿಂದ ಅವನೇನು ಮಾಡ್ದ, ನನ್ನ ಫಸ್ಟ್ ಹೆಂಡತಿ ರುಕ್ಸಾನಾಗೆ ಬಂದು ಈ ಥರ ಅವ್ನು ಮದುವೆ ಮಾಡ್ಕೊಂಡಿದ್ದಾರೆ ಬಾಬು ಅವರು, ನೀವು ಈಗ ಬಿಟ್ಟರೆ ನಿಮಗೆ ಏನು ಸಿಗೋದಿಲ್ಲ, ಆದ್ದರಿಂದ ನೀವು ಅವನಿಗೊಂದು ಪಾಠ ಕಲಿಸ್ಕೊಡಿ, ಈ ಆಸ್ತಿ ಎಲ್ಲ ನಿಮ್ಮದು ಹೋಗ್ಬಿಡತ್ತೆ ಅಂತ ಬಂದು ಬ್ರೈನ್ ವಾಶ್ ಮಾಡಿ, ಯಾವುದೇ ಹೆಂಡತಿ ಅವನ ಗಂಡ ಸೆಕೆಂಡ್ ಮದುವೆ ಮಾಡ್ಕೊಂಡಿದ್ದಾನಂದರೆ ಯಾರಾದರೂ ಬಿಡ್ತಾರ? ಆವಾಗ ಇವರು ನನ್ನ ಹೆಂಡತಿಗೆ ನನ್ನ ಮಗಳಿಗೆ ಕಿಡ್ನ್ಯಾಪ್ ಮಾಡಿಕೊಂಡು ಒಂದು ದಿವಸ ಮೈಸೂರಲ್ಲಿ ಇಟ್ಟಿದ್ದಾರೆ. ನಮ್ಮ ಹೆಂಡತಿ ಕಡೆಯವರು ರಿಲೇಷನ್ನು ಎಲ್ಲ ಸೇರಿ ಒಂದು ದಿವಸ ಮೈಸೂರಲ್ಲಿ, ಒಂದು ದಿವಸ ಬೆಂಗಳೂರಲ್ಲಿ, ಒಂದು ದಿವಸ ತಮಿಳ್ನಾಡಲ್ಲಿ, ಒಂದು ದಿವಸ ಬೇರೆ ಕಡೆಯಲ್ಲಿ, ಹಂಗೆ 6 ತಿಂಗಳು ನನಗೆ ಮರೆಯೋ ಮಾತಿಗೆ ಇಟ್ಕೊಂಡಿದ್ರು. ಅದರಲ್ಲಿ ಒಂದಿಬ್ಬರು ಅಡ್ವೊಕೇಟ್ಸು ಇದ್ದರು. ಅವರು ಸ್ವಲ್ಪ ಏನು 2,000 ಕೊಟ್ಟು 1,500 ಕೊಟ್ಟು ಮನುಷ್ಯ ಏನಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಸಹಜ. ನಮ್ಮ ಹೆಂಡತಿ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೀವಿ. ಬೇರೆಯವನಿದ್ರೆ ಈ ಕೆಲಸ ಮಾಡಿರೋದಕ್ಕೆ ಬೇರೆಯವನು ಬಿಟ್ಬಿಡ್ತಾಯಿದ್ರು. ನನ್ನ ರಿಲೇಷನ್ ಎಲ್ಲ, ನನ್ನ ತಮ್ಮಂದರು, ನನ್ನ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲ ಹೇಳಿದ್ರು, ಏನೋ ಇಂಥ ಕೆಲಸ ನಿಮ್ಮ ಹೆಂಡತಿ ಮಾಡಿದೆ, ನೀನು ಇವಾಗನೂ ನಿನ್ನ ಹೆಂಡತಿ ಕರ್ಕೊಂಡು ಬರ್ತೀನಿ ಅಂತ ಹುಡುಕಾಡ್ತಾ ಇದೆಯಲ್ಲ, ಬಿಟ್ಟಾಕು ನೀನು, ಅವ್ರು ಹೋದ್ರೆ ಹೋಗಲಿ ಅಂತ ನಮ್ಮ ರಿಲೇಷನ್ ಎಲ್ಲ ಹೇಳಿದ್ರು. ನಾನು ಒಂದೇ ಮಾತು ಹೇಳಿದೆ ಅವ್ರಿಗೆ, ನನ್ನ ಕಷ್ಟ ಕಾಲದಲ್ಲಿ ನನಗೆ ಯಾವತ್ತು ಊಟಕ್ಕೆ ಊಟ ಇರಲಿಲ್ಲ, ಅಂಥ ಟೈಮಲ್ಲಿ ನನ್ನ ಹೆಂಡತಿ ನನ್ನ ಜೊತೆಗೆ ಸಪೋರ್ಟ್ ಮಾಡಿರೋದು ಇರಲಿ ಅಂತ ಎಲ್ಲಾರ್ದು ಕೇಳಿ 6 ತಿಂಗಳು ಆದಮೇಲೆ ನನಗೆ ನನ್ನ ಹೆಂಡತಿ ಕೋರ್ಟಲ್ಲಿ ಸಿಕ್ಕಿದ್ರು. ಕೋರ್ಟಲ್ಲಿ ಹೆಂಗೆ ಸಿಕ್ಕಿದ್ರು ಅಂದರೆ 1,000 ಕೋಟಿ ಕ್ಲೇಮ್ ಮಾಡಿದ್ರು. ಅದು ಡಾಕ್ಯುಮೆಂಟ್ ನೀವು ಕೋರ್ಟಿಂದ ದಾಖಲೆಗಳು ತಗೋಬೋದು, ಇಲ್ಲಾಂದರೆ ನಾನೇ ಕೊಡ್ತೀನಿ. 1,000 ಏನು ನಸ್ಟೆಡ್ क्या केस डालते सो, क्या केस डालते सो? हाँ, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ನನ್ನ ಮೇಲೆ ನನ್ನ ಹೆಂಡತಿ ಹಾಕಿದ್ರು. ಆಮೇಲೆ ಆ ಕೇಸಲ್ಲಿ ನೋಟಿಸ್ ಬಂದಿದ್ದಕ್ಕೆ ನಾನು ಕೋರ್ಟ್ಗೆ ಹೋದೆ. ಆವಾಗ ನನ್ನ ಹೆಂಡತಿ ಕೋರ್ಟಲ್ಲಿ ಸಿಕ್ಕಿದ್ರು. ನಾನು ಹೇಳಿದೆ ಅಲ್ಲಿ ಕೋರ್ಟಲ್ಲಿ, ನನಗೆ ಮಾತಾಡೋಕ್ಕೂ ರೆಡಿ ಇಲ್ಲ. ನಾನು ಮಾತಾಡೋಕ್ಕೆ ಎಲ್ಲರೂ ಆಚೆದವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವನು ನವೀದು ಗುಂಡಾಗಳಿಗೆ ಇಟ್ಕೊಂಡು ಜೊತೆಗೆ ಓಡಾಡ್ತಾ ಇದ್ದಾನೆ. ಅಂಥ ಸಮಯದಲ್ಲಿ ನನಗೆ ಕೈಯಲ್ಲಿ ಸಿಗ್ಬಿಟ್ರು ಕೋರ್ಟಲ್ಲಿ. ಆವಾಗ ಏನು ಬೇಕು ನಿನಗೆ ಅಂತ ಕೇಳಿದೆ. ನನಗೆ ಭಾಳ ಪ್ರಾಣ ಅಂದರೆ ಪ್ರಾಣ, ನನ್ನ ಮೇಲೆ ಅವಳಿಗೆ ಪ್ರಾಣ, ಅವ್ರಿಗೆ ನಮ್ಮ ಮೇಲೆ ಪ್ರಾಣ. ಏನು ಬೇಕು? ಈ ಚಿಲ್ಲರೆ ಕೆಲಸ ಏನಕ್ಕೆ ಮಾಡ್ತೀಯ? ನೀನು ಬಂದಾಗ, ನಿನಗೆ ಮದುವೆ ಮಾಡಿದಾಗ ನನಗೆ ಊಟಕ್ಕೆ ಊಟ ಇರಲಿಲ್ಲ. ಇದೆಲ್ಲ ನೀನು ದುವಾ ಮಾಡಿದ್ದು, ನೀನು ಬ್ಲೆಸ್ಸಿಂಗ್ ಮಾಡಿದ್ದಕ್ಕೇ ಈ ಪ್ರಾಪರ್ಟಿ ಎಲ್ಲ ನನಗೆ ಬಂತು. ಇಷ್ಟು ದೊಡ್ಡ ಮನುಷ್ಯ ಆಗಿದ್ದೀವಿ. 1,000 ಕೋಟಿ ಕೇಳ್ತೀಯಲ್ಲ ಹುಚ್ಚಿ, ಎಲ್ಲ ನಿಂದೆ. ನಾನು ಈಗಲೇ
ನನ್ನ ಸೆಕೆಂಡ್ ಹೆಂಡತಿ ಕರ್ಕೊಂಡು ಆಚೆ ಹೋಗ್ಬಿಡ್ತೀನಿ. ನಿನ್ನ ಮಕ್ಕಳು ಬೀದಿಗೆ ಬಂದುಬಿಟ್ಟಿದ್ದಾರೆ, ಮಗಳು ಅಲ್ಲಿದೆ, ಮಗ ಇಲ್ಲಿದ್ದಾನೆ, ಮನೆ ಇದಾಗ್ಬಿಟ್ಟಿದೆ, ಮನೆಯಲ್ಲಿ ಇನ್ನೂ ಕಳ್ತನ ಆಗಿತ್ತು ಅವಾಗ. ಆದರೆ ಈ ಥರ ನೀನು ಮಾಡು ಅಂತೇಳಿ ನನ್ನ ಹೆಂಡತಿಗೆ ಹೇಳಿದ್ರೆ ಆವಾಗಲೇ ನನ್ನ ತಪ್ಪಾಗೋಯ್ತ್ರಿ ಅಂತೇಳ್ಬಿಟ್ಟು ಗಟ್ಟಿಯಾಗಿ ನನಗೆ ಇಟ್ಕೊಂಡ್ಬಿಟ್ರು. ಅಲ್ಲಿಂದ ನನ್ನ ಹೆಂಡತಿಗೆ ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಇದು ಪ್ರಾಬ್ಲಮ್ ಸಾಲ್ವ್ ಆಗೋಯಿತು. ಆಮೇಲೆ ಕೋರ್ಟಲ್ಲಿ ಹೋಗಿ ರಾಜಿಯಾಗಿ ಈ ಕಂಪ್ಲೇಂಟು ನಾನು ಬರದೇ ಇಲ್ಲ, ನಾನು ಕೊಟ್ಟೇ ಇಲ್ಲ ಅಂತೇಳಿ ನನ್ನ ಹೆಂಡತಿ ಕೋರ್ಟಲ್ಲಿ ಹೇಳಿ ಆ ಕಂಪ್ಲೇಂಟನ್ನ ವಾಪಸ್ ತಗೊಂಡು ಕೋರ್ಟು ತೀರ್ಮಾನ ಆಗಿದೆ. ಅದೇ ಥರ ನನ್ನ ಮಗಳಿಗೆ ನನ್ನ ತಂದೆ ನನ್ನ ತಾಯಿ ಒಂದಾಗಿ ಆಗ್ತಾರೆ, ಇಲ್ಲ ಅಂದರೆ ಇದು ದೂರ ಆಗಿಬಿಡ್ತದೆ ಅಂತ ಇವನೇ ನವೀದ್ ಅಂತ ಅವನು ಇವ್ರಿಗೆಲ್ಲ ಬೆಂಕಿ ಹಾಕಿ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಈ ಥರ ಒಂದು ಕಂಪ್ಲೇಂಟ್ ಕೊಟ್ಟರೆ ನನಗೆ ಇಂಥ ರಾಜಕೀಯದಲ್ಲಿ ಇಂಥದ್ದೆಲ್ಲ ಇದೆ ಅಂತ ಹೇಳಿದ್ರು ದೇವ್ರ ಹಣೆಗೆ ನಾನು ಈ ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ನನಗೆ ದೇವರು ಕೊಟ್ಟಂಗೆ ನನಗೆ 10 ಜನರೇಷನ್ ತಿನ್ಬೋದು ಅಷ್ಟು ಆಸ್ತಿ ಕೊಟ್ಟಿದ್ದಾನೆ. ಆದ್ರೂ ನಾನು ಇದು ಬಂದು ತಪ್ಪು ಮಾಡ್ಕೊಂಡ್ಬಿಟ್ರೆ ನನಗೆ ದಯವಿಟ್ಟು ಕ್ಷಮಿಸಬೇಕು. ಮಗಳಿದು ಇಲ್ಲ ಅವ್ರು ಹೇಳ್ಬೇಕಲ್ಲ, ಅವರ ಮೇಲೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು. ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು ಇಬ್ಬರು. ಕಂಪ್ಲೇಂಟ್ ಕೇಸು ಆವಾಗ ಇವರು ಎಣ್ಣೆ ಹೇಳ್ತಿ ಹೇಳ್ತಿ ರುಕ್ಸಾನ ಮಾತಾಡಿ ಹೇಳಿ ವಾಟ್ ಇಸ್ ದ ಫ್ಯಾಕ್ಟ್ ಅಂತ ಹೇಳಿ. ಇಲ್ಲಿ ಬನ್ನಿ ಸೆಂಟ್ರ್ ಅವನ ಕ್ಯಾಬಿನೆ ಮಾತು ಎಲ್ಲರಿಗೂ ನಮಸ್ತೆ. ಜೋರಾಗಿ ಹೇಳಿಸು ರುಕ್ಸಾನ ಅಂತ ಫಸ್ಟ್ ಆಗಿ. ಎಲ್ಲರಿಗೂ ನಮಸ್ತೆ. ನಾನು ರುಕ್ಸಾನಾ ತಾಜ್, ಯೂಸುಫ್ ಶರೀಫ್ ಅಲಿಯಾಸ್ KGF ಡಿ ಬಾಬು ಹೆಂಡತಿ. ಯಾರ ಮನೆಯಲ್ಲಿ ಜಗಳ ಆಗಲ್ಲ. ನಮ್ಮ ಮನೆಯವ್ರು 2 ಮದುವೆ ಮಾಡ್ಕೊಂಡ್ರು. ತುಂಬ ದುಃಖ ಆಯಿತು. ಆ ಟೈಮಲ್ಲಿ ಈ ಕೇಸ್ ಹಾಕ್ದೆ ನಾನು. ನಮ್ಮ ಮನೆಯವರು ಮತ್ತು ಇವ್ರ ಫ್ರೆಂಡ್ ಜೇಸನ್ ಎಲ್ಲ ಸೇರ್ಕೊಂಡು ನೀನು ಭಾಳ ಆಳಿತ್ತು, ಈಗ ನಿನಗೋಸ್ಕರ ಅಲಿಮಿನಿ ತಗೋ
1,500 ಕೊಟ್ಟು ಅವನ ಹತ್ರ ದುಡ್ಡಿದೆ ಅಂತ ಎಲ್ಲ ಇದು ಮಾಡಿ ಇದು ಕೇಸ್ ಹಾಕಿದ್ದು. ನಮ್ಮ ಮನೆಯವರು ತುಂಬ ಒಳ್ಳೆಯವರು, ದೇವರಂಥ ಮನುಷ್ಯ. ಆ ಟೈಮಲ್ಲಿ ಕೋಪ ತಂದಿದ್ದೆ, ಆಮೇಲೆ ನನ್ನ ಕೋಪ ಎಲ್ಲ ಹೋಯ್ತು, ರಿಯಲೈಸ್ ಆಯಿತು ನನಗೆ ಏನು ಮಾಡಿದೆ ಅಂತ. ನಾವಿಬ್ಬರು ಮಾತಾಡಿ ಕೇಸ್ ವಾಪಸ್ ತಗೊಂಡು ನಾವು ಚೆನ್ನಾಗಿ ಬಾಳ್ತಾ ಇದ್ದೀವಿ, ನಾವು ತುಂಬ ಚೆನ್ನಾಗಿದ್ದೀವಿ. ಈಗ ಅವ್ರ 2ನೇ ಹೆಂಡತಿ ಮಕ್ಕಳು, ನನ್ನ ಗಂಡ ದೇಹ ಸಮಾನ, ನನಗೆ ತುಂಬ ಪ್ರೀತಿಸ್ತಾರೆ. ನಾನು ಅವ್ರಿಗೆ ತುಂಬ ಇದು ಮಾಡ್ತೀನಿ. ಒಳ್ಳೆ ಅಪ್ಪ ಇದ್ದಾರೆ. ಈಗ ಸಮಸ್ಯೆ ಮಾಡೋಕ್ಕೆ ಹೊರಟಿದ್ರು. ಅದರಲ್ಲಿ ಎಲ್ಲರೂ ಅವ್ರ ಫ್ರೆಂಡ್ಸು ಮತ್ತು ಆನರಬಲ್ ಮಿನಿಸ್ಟ್ರ್ ಎಲ್ಲ ಮನೆ ಫ್ಯಾಮಿಲಿ ಇಶ್ಯೂನ ಎಲ್ಲ ಆಚೆ ಕಡೆ ಪೊಲಿಟಿಕ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಅವ್ರಿಗೆ ಕೇಳ್ಕೊಳ್ತೀನಿ, ಮನೆ ವಿಷಯ ಎಲ್ಲ ಆಚೆ ತೆಗಿಬೇಡಿ. ದಟ್ ಈಸ್ ಪಾಸ್ಟ್. ನಾವು ಈಗ ಪ್ರೆಸೆಂಟ್ ತುಂಬ ಚೆನ್ನಾಗಿದ್ದೀವಿ. ನಾನು ಸುಖವಾಗಿದ್ದೀನಿ. ನನ್ನ ಮೇಲೇ ಎಲ್ಲ ಪ್ರಾಪರ್ಟೀಸು, ಈ ಮನೆ ಎಲ್ಲ ನನ್ನ ಹತ್ರನೇ ಇರೋದು. ನಾವೆಲ್ಲ ಸುಖವಾಗಿ ಬಾಳ್ತಾ ಇದ್ದೀವಿ. ನನ್ನ ಮನೆ ಹಾಳು ಮಾಡಬೇಡಿ, ನನ್ನ ಮಗಳು ಸಂಸಾರ ಹಾಳು ಮಾಡಬೇಡಿ. ನಾನು ಕೇಳ್ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಿದ್ಯಾ? ಏನು ಕತೆ, ಯಾಕೆ? Namaste. Respected ministers, you guys also have families. You guys know about it. All the allegations about everything that's given to my dad was all fake. I've gone to the court. I've told him I was being forced by Jason Naveed to sign on these papers. I didn't know what it was. I was unmatured. I was not even 18. It's been 10 years since this facts happened. They only told me that they will get back my parents together, and they just asked me to sign on the papers. I didn't know what it was, nothing. And then later when I figured it out, I went to the court. I told nothing such happened. It was all a fake complaint. I was being forced to sign on those papers. My dad can never do such a thing. I love my dad. He's never been like this. He's an amazing person. Please stop making such false accusations about my dad. ಎಲ್ಲರಿಗೆ ನಮಸ್ಕಾರ. ಆಫೀಸಲ್ಲಿ ಇರುವಾಗಲೇ ಜೇಸನ್ ನವೀದ್ ಅವರು ಫುಲ್ ಫ್ಯಾಮಿಲಿ ಫ್ರೆಂಡ್ ಆಗಿ ಇದ್ದಿದ್ದು ಅವರು. ಅವ್ರಿಗೆ ಎಲ್ಲ ವಿಷಯ ಗೊತ್ತು, ಫ್ಯಾಮಿಲಿ ವಿಷಯ ಗೊತ್ತು. ನಮ್ಮಲ್ಲಿ ಮನೆಯಲ್ಲಿ ಬರ್ತಾಯಿದ್ರು, ಹೋಗ್ತಾಯಿದ್ರು. ನಮ್ಮ ಆಫೀಸಲ್ಲಿ ಬರ್ತಾಯಿದ್ರು, ಹೋಗ್ತಾಯಿದ್ರು. ಏನೋ ಫ್ಯಾಮಿಲಿ ಇದು ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಆಗಿದ್ದೆ, ಅದರಿಂದ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಮದುವೆ ಆಗಿತ್ತು ಅಂತ, 2ನೇ ಮದುವೆ ಆಗಿದ್ದಂತ ಅವ್ರಿಗೆ ಗೊತ್ತಾದ್ಮೇಲೆ ನಮ್ಮ ಅಕ್ಕಗೆ, ನಮ್ಮ ಮಗಳಿಗೆ ಅವರು ರಾಂಗ್ ಫೀಡಿಂಗ್ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಇಷ್ಟು ದುಡ್ಡು ಮಾಡು, ಇದು ಅಂತ ಎಲ್ಲ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಅವರು ಇವ್ರದ್ದು ದುಡ್ಡು, ಇವ್ರದ್ದು ಪ್ರಾಪರ್ಟಿ, ಇವ್ರದ್ದು ಹಣ ತಿನ್ನಬೇಕು ಅನ್ಸ್ಬಿಟ್ಟು ಎಲ್ಲ ಅವ್ರು ಮಾಡಿದ್ದು ಇದು. ಅದಕ್ಕಾಗಿ ಅವ್ರು ನಮ್ಮ ಮಿನಿಸ್ಟರ್, ರೆಸ್ಪೆಕ್ಟೆಡ್ ಮಿನಿಸ್ಟರ್ಗೆ ಅವ್ರಿಗೇನು ಹೇಳ್ತೀನಿ, ಯಾರ ಮನೆಯಲ್ಲಿ ಜಗಳ ಆಗಲ್ಲ. ನಿಮ್ಮ ಮನೆಯಲ್ಲಿ ಯಾರು ಹುಡುಗಿ ಇಲ್ವಾ? ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ? ಏನಕ್ಕೆ ಇದು ರಾಜಕೀಯದಲ್ಲಿ ನಮ್ಮ ಗಂಡ ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಅಪ್ಪ. ಅವರು ಏನಕ್ಕೆ ಅವ್ರಿಗೆ ಈ ಥರ ರಾಜಕೀಯದಲ್ಲಿ ತಗೊಂಡು ಬನ್ನಿ, ಫ್ಯಾಮಿಲಿ ಇದು ತಗೊಂಡು ಬನ್ನಿ ಆಗಿರೋ? ನಿಮ್ಮ ಮನೆಯಲ್ಲಿ ಯಾರು ಇಲ್ವಾ? ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ? ನಿಮ್ಮ ಮಗನಲ್ಲಿ ಮಗಳು ಇಲ್ವಾ? ಮಗಳು ಅನ್ಕೊಳ್ಳಿ ನಮ್ಮ ಮಗಳಿಗೆ, ಆಮೇಲೆ ಹೇಳಿ ನೀವು ಮಾಡ್ತೀರಾ? ಈ ಥರ ಮಾಡಲ್ಲ. ಈ ರಾಜಕೀಯದಲ್ಲಿ ಮಾಡ್ಬೇಕಂದ್ರೆ ರಾಜಕೀಯ ಮಾಡಿ, ಫ್ಯಾಮಿಲಿನ ತಗೊಂಡ್ ಬನ್ನಿ ಆಗ್ತೀರಾ ನೀವು? ಕೋಟ್ಯಾಂದ ಮನುಷ್ಯ, ಕೋಟ್ಯಾಂದ ರೂಪಾಯಿ, ಕೋಟ್ಯಾಂದ ಹಣ ಎಲ್ಲರಿಗೆ ಸೇವಾ ಮಾಡ್ತಾ ಇದ್ದಾರೆ, ಜನಗಳಿಗೆ ಸೇವಾ ಮಾಡ್ತಾ ಇದ್ದಾರೆ. ಸೇವಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಫ್ಯಾಮಿಲಿ
ತುಂಬಾ ಖುಷಿಯಾಗಿದ್ದಾರೆ. ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ. ನಾವು ತುಂಬಾ ಒಳ್ಳೆ ದುಡ್ಡವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತೀರ ನಮ್ಗೆಲ್ಲ ನೀವು ಮಾಡಬೇಡ. ಇದು ಎಲ್ಲರಿಗೆ ರಿಕ್ವೆಸ್ಟ್ ಆಗಿ ಹೇಳ್ತೀನಿ, ನಮ್ಮ ಮನೆ, ನಮ್ಮ ಮಗಳು, ನಮ್ದು ಏನೋ ಎತ್ತಿ ಆಗ್ಬಿಡಿ. ಇದಕ್ಕಿಂತ ಲಾಸ್ ಮಾಡಿ ಎಂಡ್ ಮಾಡಿ ನಮ್ಮ ಫ್ಯಾಮಿಲಿನ ತಗೊಂಡು ಬಂದ್ಬೇಡಿ ರಾಜಕೀಯದಲ್ಲಿ. ನಮ್ಮ ಗಂಡ ಒಂದು ಒಳ್ಳೆ ಮನುಷ್ಯ, ಅವರು ದೇವ್ರ ಆದ್ಮೇಲೆ ನಮ್ಮೆಲ್ಲ ಆದ್ಮೇಲೆ ಅವರೇ ನಮ್ಗೆ. ಅದಕ್ಕೋಸ್ಕರ ಇಷ್ಟು ಹಣ ಇದೆ ನಮ್ಮ ಹತ್ರ, ಅದಕ್ಕಾಗಿ ನಾವು ಜನಗಳಿಗೆ ಸೇವೆ ಮಾಡಬೇಕು, ಕೊಡಬೇಕು ಅಂದ್ಬಿಟ್ಟು ಈಗ ನಾವು ಎಲ್ಲ ಫ್ಯಾಮಿಲಿ ಸಪೋರ್ಟು ಮುಂದೆ ಬಂದಿದ್ದೀವಿ, ಮಾಡ್ತೀವಿ, ಸಾಯೋವರೆಗೂ ಮಾಡ್ತೀವಿ ನಾವು ಎಲ್ಲರಿಗೆ, ಬಡವ್ರಿಗೆ ಸೇವೆ. ಈ ತರ ಫ್ಯಾಮಿಲಿನ ತಗೊಂಡ್ ಬನ್ನಿ, ಆಚೆ ಆಗ್ಬೇಡಿ. ಇದೆಲ್ಲ ಜೇಸನ್ ನವೀದ್ ಬಿಲ್ಡರು ಹಣ ತಿನ್ನಕ್ಕಾಗಿ, ನಮ್ಮ ಪ್ರಾಪರ್ಟಿನ ಹರಾಜು ಮಾಡಕ್ಕಾಗಿ ಇದೆಲ್ಲ ಬ್ಯಾಗ್ ಅಲ್ಲಿ ಅವರು ಮಾಡ್ತಾ ಇರೋದು. ನಮ್ಗೆ ಯಾವಾಗ ಕೋಲಾರಲ್ಲಿ ನಾವು ಹೋಗಿ ಈ ತರ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಆವಾಗಿನಿಂದ ಎಲ್ಲ ಕಡೆಯಿಂದ ಎಲ್ಲ ಜನಗಳು ಒಬ್ಬರೊಬ್ರು ಬರ್ತಾರೆ, ಅವ್ರು ಹಿಂಗೆ ಮಾಡ್ತಾರಂತ ಹೇಳ್ತಾರೆ. ಹೇಳ್ಬಿಟ್ಟು ನಮ್ಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಜೇಸನ್ ನವೀದ್, ಬಿಲ್ಡರ್ ಜೇಸನ್ ನವೀದ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇನ್ನೂ ಮಾಡಲಿ, ನಾವು ಏನೋ ತಪ್ಪಾಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇತ್ತು, ಅದು ಪ್ರಾಬ್ಲಮ್ ಆಯಿತು. 10 ವರ್ಷ ಆಗಿರೋದು, ಮುಗ್ದಿ ಇರೋದು ನೀವು ತಗೊಂಡ್ ಬನ್ನಿ, ಈ ತರ ಆಚೆ ಆಗ್ತಾ ಇದ್ದೀವಿ. ಏನಕ್ಕೆ ಈಗ ನೋಡಿ, ನಮ್ಮ ಕುಟುಂಬದಲ್ಲಿ ನಾವು ಎಷ್ಟು ಸಂತೋಷವಾಗಿರ್ತೀವಿ. ನಾವು ಈ ತರ ಆಗ್ತೀವಿ ಅಂತ ರಾಜಕೀಯದಲ್ಲಿ ನಮ್ಗೆ ಗೊತ್ತಾಗ್ತಾ ಇದ್ರೆ, ನಾವು 2 ಹೆಂಡ್ತಿನೋ ನಮ್ಮ ಗಂಡಾಗಿ ಕಾಲು ಇಟ್ಕೊಂಡು ಈ ತರ ರಾಜಕೀಯ ಬೇಡ ಅಂತ ಹೇಳ್ಬಿಡ್ತಾ ಇದ್ವಿ. ನಾವು ಅವ್ರಿಗೆ ಕಳಿಸ್ತಾ ಇಲ್ವಾ? ನಾವು ಈಗ ನಾವು ಎಲ್ಲ ಸಪೋರ್ಟ್ ಇದೀವಿ, ಅವ್ರಿಗೆ ಕಳಿಸ್ತಾ ಇದ್ದೀವಿ. ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ವಿನ್ ಮಾಡ್ತೀವಿ. ನಿಮ್ದು ಎಲ್ಲಾರ್ದು ಸಪೋರ್ಟ್ ಬೇಕು ನಮ್ಗೆ. ಥ್ಯಾಂಕ್ ಯು. ಇನ್ನೂ ಸಮಸ್ಯೆ ಮಾಡಕ್ಕೆ ಏನಿಲ್ಲ. ಈಗ ನಾವು ಎಲ್ಲ ಫ್ಯಾಮಿಲಿ ನಿಮ್ಗೆ ಕ್ವಶನ್ಗೆ ಆನ್ಸರ್ ಕೊಡ್ತಾ ಇದ್ದೀವಿ. ಏನ್ ಸರ್, ಈಗ ಮಿನಿಸ್ಟರ್ ಅಲಿಗೇಷನ್ ಮಾಡಿದ್ರಲ್ಲ, ಈಗ ಎಲೆಕ್ಷನ್ ಟೈಮ್ನಲ್ಲಿ ಇಶ್ಯೂ ರೈಸ್ ಮಾಡೋರ ಕಾರಣಕ್ಕೆ ಸರ್ ನೀವು ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ತೀವಿ, ಪ್ರಿಪೇರ್ ಇದೀವಿ, ಮಾಡ್ತಾ ಇದೀವಿ, ಮಾಡ್ತೀವಿ. ಇಟ್ ಇಸ್ ರೆಡಿ. Very simple. No matter what he does, my dad will win. And we're so sure he about is doing his political life. Let him be in the political life. Why you dragging the family? ಚಾಲೆಂಜ್ ಮಾಡಿ ಪೊಲಿಟಿಕಲ್ That's all they're asking. ಈಗ MLC ಸೀಟ್ ಸಿಕ್ಕಿದ ಮೇಲೆ, ಈಗ MLC ಸೀಟ್ ಸಿಕ್ಕಿದ ಮೇಲೆ ಈಗ ನಾವು ಎಲ್ಲ ಮನೆಯಲ್ಲಿ ಕೂತ್ಕೊಂಡು 100 ಕೋಟಿ 100 ಕೋಟಿ ನಾವು ಈ ಬ್ಯಾಂಗ್ಳೂರಲ್ಲಿ ನಾವು ಎಲ್ಲರಿಗೆ ಸೋಷಿಯಲ್ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅದನ್ನೆಲ್ಲ ಕೇಳ್ಕೊಂಡು ಇವನು ಒಳ್ಳೆ ಸ್ಥಾನದಲ್ಲಿ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು, ಈಗ ಏನೋ ಸಿಗಲ್ಲ ಅವನಿಗೆ ಹೇಳ್ಬಿಟ್ಟು ಈ ತರ ಎಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲ ನಮ್ದು ಎಲ್ಲ ಫ್ಯಾಮಿಲಿದು ಇರೋದು ಜೇಸನ್ ನವೀದ್ಗೆ ಗೊತ್ತು. ಅವರು ಈ ಮೆಟೀರಿಯಲ್ ಎಲ್ಲ ಸೋಮಶೇಖರ್ ಸಾಹೇಬ್ರಿಗೆ ಕೊಟ್ಟಿರೋದು ಜೇಸನ್ ನವೀದ್. ಇದೆಲ್ಲ ಮಾಡ್ತಿರೋದು ಅವರೇ. ಅದಕ್ಕೆ ಅವ್ರಿಗೆ ಹೇಳ್ತೀನಿ, ಫ್ಯಾಮಿಲಿ ನಿಮ್ಮ ಮನೆಯಲ್ಲೂ ಜೇಸನ್ ನವೀದ್ ಸರ್, ನಿಮ್ಮ ಮನೆಯಲ್ಲಿ ಮಗಳು ಇದೆ, ಅದು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನೀವು. ನೀವು ತಪ್ಪು ಮಾಡಿದ್ದಾಗೆ ನಾವು ಏನು ತಪ್ಪು ಮಾಡಲ್ಲ. ಅದಕ್ಕೆ ಏನಿದೆ ಕೋರ್ಟಲ್ಲಿ ಏನಿದೆ ಅದ ನಿಮ್ಗೆ ಅಲ್ಲಿ ರಿಪ್ಲೈ ನಿಮ್ಗೆ ಸಿಗುತ್ತೆ. ಆದ್ರೆ ಈಗ ನಾವು ಎಲ್ಲರೂ ನವೀದ್ ಅವರ ವಿರುದ್ಧ ಕೋರ್ಟ್ ಇಲ್ಲ, ಸೋಮಶೇಖರ್ ಅವರ ಇದು 10 ವರ್ಷ ಮುಂಚೆ ಆಗಿದ್ದು. That is past. Why you are taking in this election thing? Why is you ಎಸ್ಟಿ ಸೋಮಶೇಖರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಗೆ ಅವರ ವಿರುದ್ಧ ಡಿಫಾರ್ಮೇಷನ್ ಕೇಸ್ ಆಗ್ತಾ ಇದೀವಿ. And that too, one more thing, this is the election thing. Why is interfering family matter? This is my request on you, all the members. Why is it removing the family matter? Everyone has their problems in their family. Even we had, because of second marriage. So why he is removing all this? ಆಯ್ತು, ಎಲ್ಲರ ಮಕ್ಕಳು ಆಯ್ತು. ಈಗ ನಾವು ಒಂದೇ ಮನೆಯಲ್ಲಿ ಇರೋದು, ಒಂದೇ ಮನೆಯಲ್ಲಿ ತಿನ್ನೋದು, ಒಂದೇ ಮನೆಯಲ್ಲಿ ಬೆಳೆಸೋದು, ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ನಾವು ಇರೋದು. ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಅಲ್ಲಲ್ಲಿ ರೂಮ್ನಲ್ಲಿ ಇರ್ತೀವಿ. ಅಂದ್ರೆ ನೈಟ್ಗೆ ನಮ್ಮ ಮನೆಯವ್ರು ಬಂದ್ರೆ ನಾವು ಎಲ್ಲರೂ ಒಂದು ರೂಮಲ್ಲಿ ಮಲ್ಗೋದು. ನಾವು ಅಷ್ಟು ಪ್ರೀತಿಯಾಗಿ ಇದ್ದೀವಿ. ಅದನ್ನ ನೀವು ನಮ್ಗೆ ನಮ್ಮ ಮನೆಯವ್ರಿಗೆ ಈ ತರ ಅವ್ರಿಗೆ
ಡಮ್ಮಿ ಮಾಡ್ತೀನಿ ಅಂತ ನಿಮ್ದು ಉದ್ದೇಶ ಇರ್ಬೋದು, ಆದ್ರೆ ಅದಾಗಲ್ಲ. ಅದು ನಮ್ಮ ಫ್ಯಾಮಿಲಿ ಎಲ್ಲಾರು ಒಟ್ಟಿಗೆ ಇದೀವಿ, ಒಟ್ಟಿಗೆ ಇರ್ತೀವಿ. ಇಡೀ ಫ್ಯಾಮಿಲಿ ಬಂದು ಮೀಡಿಯಾ ಮುಂದೆ ಕ್ಲಾರಿಫಿಕೇಶನ್ ಕೊಡೋ ನೆಸೆಸಿಟಿ ಇತ್ತಾ? ಕೇಳಿದಾರಂದ್ರೆ ಕೊಡ್ಲೇಬೇಕಲ್ಲ ಸರ್ ಇವಾಗ. ಪೊಲಿಟಿಕಲ್ ಸ್ಟೇಟ್ಮೆಂಟ್ ವಿಷಯ ಎಕ್ಸಾಕ್ಟ್ಲಿ, ಇಟ್ಸ್ ಅ ಪೊಲಿಟಿಕಲ್ ಯು ಡ್ರ್ಯಾಗ್ ದ ಫ್ಯಾಮಿಲಿ ಇಂಟು Politics ಅಲ್ಲಿ ಇರ್ಬೇಕಾಗಿತ್ತು. ಅವ್ರ family ಕಟ್ಟಿ ಬಂದ್ರಲ್ಲ. ಮನೆಯಲ್ಲಿ ಬರ್ತೀರಾ ಸರ್? ಹ್ಯಾಂಡಲ್ ಮಾಡ್ಕೊತಾ ಇದ್ರು ಅಥವಾ ಕಾಂಗ್ರೆಸ್ ಪಾರ್ಟಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ರು? ಕರೆಕ್ಟ್. ನೀವು ಇದಕ್ಕೆ ಇಂಟರ್ಫಿಯರ್ ಆಗೋದು ಅಥವಾ ನೀವು ಬಂದು ಕ್ಲಾರಿಫಿಕೇಶನ್ ಕೊಡೋದು ಸರಿನಾ ಅಥವಾ ಇಸ್ ರೈಟ್ ಆರ್ ರಾಂಗ್? So Because they were asked, that's why they are telling don't drag the family. Family, The you agenda go to is telling election. don't drag it. ಅವ್ರಿಗೆ ತೆಗಿಬೇಡಿ. ಹೇಳ್ತಾ ಇದೀವಿ ನಾವು, ಇದಕ್ ಮೇಲೆ ಏನು ಡ್ರಾಮಾ ಮಾಡ್ಬೇಡ, ಅಷ್ಟೇ ಏನು ಅವ್ರು ಈ ತರ ಕೇಳ್ತಾರೆ, ಮನೆಗೂ ತೆಗಿಬೇಡಿ ಅಂತ. Don't interfere ಆಚೆ ತಗೊಂಡ್ family. ಬರ್ಬೇಡ. ಅದಕ್ಕೆ ಅಷ್ಟೇ ಹೇಳ್ತಾ ಇರೋದು, ರಿಕ್ವೆಸ್ಟ್ ಮಾಡ್ತಾ ಯಾರು ಇದೀವಿ ನಾವು. ಮಾತಾಡೋದು ಸಾಕು. ಈಗ ಟೋಟಲಿ ಇಟ್ ಈಸ್ ಎ ಕೌಟುಂಬಿಕ ಒಂದು ವಿಚಾರ. ಕುಟುಂಬದಲ್ಲಿ ಅವ್ರು ಹೇಗಾಯ್ತು ಅಂತ ಅವರು ಕೂಡ ಹೇಳಿದ್ರು. ಎರಡನೇ ಇವ್ರ ಹತ್ರ ಒಂದು ಪ್ರೀತಿ ಮುಡ್ತು, ಇದು ಇಲ್ಲಿಗಲ್ ಇಂಟಿಮೇಷನ್ ಆಗಬಾರ್ದು ಅಂತ ಲೀಗಲೈಸ್ ಮಾಡಿಕೊಂಡು ಜೊತೆಯಲ್ಲಿದ್ದಾರೆ. ಇದನ್ನು ಈ ಬಿಜೆಪಿ ಪಕ್ಷದವರಿಗೆ ಬೇಕಾದವರು ಇರ್ಬೋದು, ರಾಜಕೀಯಕ್ಕೆ ತಂದು ಎಂತ ಈ ರಾಜಕೀಯ ಯಾವ ರಾಜಕೀಯ ಅಂತ ವರ್ಡ್ ನಾನು ಯಾವ ಯೂಸ್ ಮಾಡಕ್ಕೆ ಹೋಗಲ್ಲ. ಅವರೇ ಹತ್ಕೋಬೇಕು, ನೀವು ಕೂಡ ಇದಕ್ಕೆ ತಿಳ್ಕೋಬೇಕು. ಇಂಥ ರಾಜಕೀಯ ಈ ಸಂದರ್ಭದಲ್ಲಿ ಮಾಡಬಾರ್ದು. ಆಕ್ಚುಲಿ ಮೊನ್ನೆ ಅವರು ದೊಡ್ಡವರು ಅವರು ಎರಡು ದಿನದಿಂದ ಅಷ್ಟು depression ಉತ್ಸಾನ್ ಅಂತ ಹೇಳಿ, ಇವ್ರು ಎರಡನೇ ಸಾಜಿಯಾ ಅಂತೇಳಿ ಮಗಳು, ಅವ್ರು ದೊಡ್ಡವರು ಮೊನ್ನೆ ಆಕ್ಚುಲಿ ಸುಸೈಡ್ ಮಾಡಕ್ ಹೋಗಿದ್ರು. ನಾವು ರಾತ್ರಿ ಇಲ್ಲೇ ಇದ್ದು ಅಲ್ಲಿ ತನಕ ಮುಟ್ಟಿತ್ತು. ಇದನ್ನು ಮಾಡಬಾರ್ದು ಅಂತ ಕೇಳ್ಕೊಳ್ಳೋ ಸಲುವಾಗಿ ನಾವೇ ಹೇಳ್ತೇವೆ ಒಂದು ಕಡೆಗೆ. ಈಗ ಅವ್ರಿಗೆ ಸ್ವಲ್ಪ ಇದಾಗಿದ್ದಾರೆ, ಎಮೋಷನಲ್ ಆಗಿದ್ದಾರೆ. ಆದ್ರೆ ಅದನ್ನ ಅವರೇ ಎಲ್ಲ ಕೇಳ್ಕೊಂಡು ಹೇಳೋಣ, ನಮ್ಮ ವಿಷಯ ಹೇಳೋಣ ಅಂತ ಹೇಳ್ಕೊಂಡು ನಿಮಗೂ ಮಾಡ್ದಟ್ಟಾಗಬೇಕಲ್ಲ. ನೀವು ಮಗ ಇದ್ದಾನೆ ಅಲ್ಲಿ ಅಳಿಯ ಪಕ್ಕದಲ್ಲೇ, ಅವನ ಅಳಿಯ ಅವತ್ತು ಸುಮ ಅಂತೇಳಿ ಇವನು. ಇದಕ್ಕೆ ಸ್ಟಾಪ್ ಮಾಡಿ, ಪದೇ ಪದೇ ಇದನ್ನ ಮಾಡಬೇಡಿ. ಅಷ್ಟೇ ರಿಕ್ವೆಸ್ಟ್. ಇಂಥ ಹೊಲಸು ರಾಜಕೀಯ ಈ ರಾಜಕೀಯ ಹೋಗುದು ಬೇಡ ಅಂತ ಹೇಳ್ಕೊಂಡು ಕೇಳ್ಕೊಳ್ತೀವಿ. ಪೊಲಿಟಿಕಲ್ ಇಶ್ಯೂಗೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಓಕೆ ಫೈನ್. ಇವಾಗ ಅವ್ರ ಮೇಲೆ ಅದು ಆಗಿದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಮುಂಚೆ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು ನೀವೇ. That was a false case, ma'am. I was been forced. I was a child, ma'am. I was a child. I was been forced to sign. ಬಂದು ಕೂರ್ಸಿದ್ದೀರಾ, ನಾವು ಹಂಗೆ ಅವ್ರನ್ನ ತೋರಿಸ್ಬೋದಾ? ಮೇಡಮ್ ತೋರಿಸಿ. ಅದು ಏನ್ ಆಗ್ಲಿಲ್ಲ, ನನ್ಗೆ ಫೋರ್ಸ್ ಮಾಡಿ ಅದು ಸಿಗ್ನೇಚರ್ ಮಾಡಿದ್ರು ಅವರು. ಕೇಸ್ ರಿಜಿಸ್ಟರ್ಡ್ ಗೊತ್ತಿದೆ. ಇದು ಒಮ್ಮೆ ಕೋರ್ಟ್, ನಾನು 38 ವರ್ಷ ಇದು ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ಇದಂತದಲ್ಲೇ ಕೆಲವು ಕಂಪ್ಲೇಂಟ್ ಆಗಿ ಚಾರ್ಜ್ ಶೀಟ್ ಹಾಕಿದ್ದೇವೆ. ಆದ್ರೆ ಒನ್ಸ್ ಕೋರ್ಟ್ ಅಲ್ಲಿ ಮುಗಿದ ನಂತರ ಆ ಇಶ್ಯೂ ತರುವುದು ಅದು ಸರಿಯಲ್ಲ. ಇಟ್ ಇಸ್ ಫಿನಿಶ್ಡ್ ಮ್ಯಾಟರ್ ಇನ್ ದ ಕೋರ್ಟ್, ನಾಟ್ ಇದು. ಆದ ಕಾರಣ ನಾವು ತರೋದು ಎಷ್ಟರ ಮಟ್ಟಿಗೆ ನ್ಯಾಯಾಲಯಕ್ಕೆ ರೆಸ್ಪೆಕ್ಟ್ ಇದೆ, ವಾದ ನೀವೇ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. Thank you.